ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಜೋಶಿ ವ್ಲಾಗ್ಸ್. ದಿಸ್ ವ್ಲಾಗ್ ಈಸ್ ರಿಲೇಟೆಡ್ ಟು ಮಾನ್ಸೂನ್ ರೈಡ್. ಸೊ ನಾವು ಫುಲ್ ಎಕ್ಸೈಟ್ ಆಗೇವಿ ಮಾನ್ಸೂನ್ ರೈಡ್ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ. ಈಗ ಆಲ್ರೆಡಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಟ್ಟೇವಿ, ಜಸ್ಟ್ ಬ್ಯಾಗ್ ಟೈ ಮಾಡೋದು, ಬೈಕಿಗೆ ಟೈ ಮಾಡಿ ಹೋಗ್ತಾ ಇರೋದು. ಸೊ ಬರ್ರಿ. ಹಲೋ ಗಾಯ್ಸ್, ಈಗ ಟೈಮು 4:40 ಇನ್ ದ ಮಾರ್ನಿಂಗ್ ಆ್ಯಂಡ್ ನಾವು ಬಿಡ್ಲಿಗತ್ತೇವಿ. ಸೊ ವಿಲ್ ಕ್ಯಾಚ್ ಯು ಸೂನ್, ಲೆಟ್ಸ್ ಗೋ. ಗೈಸ್, ಟ್ರಾಫಿಕಿಂದ ಎಸ್ಕೇಪ್ ಆಗಬೇಕಂತ ಅರ್ಲಿ ಮಾರ್ನಿಂಗ್ 4:30ಗೆ ಬಿಟ್ರು ವಿ ಆರ್ ಸ್ಟಿಲ್ ಸ್ಟಕ್ ಇನ್ ಬ್ಯಾಂಗ್ಳೂರ್ಸ್ ಟ್ರಾಫಿಕ್, ಯಾವಾಗಲೂ ಇರೋದ. ಸೊ ಆನ್ ದ ವೇ ಆನ್ ದ ವೇ ಆನ್ ದ ವೇ, ಲೆಟ್ಸ್ ಗೋ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಗೈಸ್, ಹೌಸ್ ದ ಜೋಶ್? ಫುಲ್ ಹೈ. ಸೊ ಎಸ್ ಗೈಸ್, ಈಗ ನಾವು ನೆಲಮಂಗಲ ರೀಚ್ ಆಗೇವಿ. ವಿ ಆರ್ ಆನ್ ದ ವೇ ಟು ಎಕ್ಸ್ಪ್ಲೋರ್ ದ ಮಾನ್ಸೂನ್ ರೈಡ್. ನಾವು ನಿಮ್ಗೆ ಮಾರ್ನಿಂಗ್ ಸಿಗ್ತೇವಿ. ಕ್ಯಾಚ್ ಯು ಗೈಸ್ ಆಫ್ಟರ್ ದ ಸನ್ರೈಸ್. ಹೇ ಗೈಸ್, ಈಗ ಯಡಿಯೂರು ದಾಟಿ ಆಲ್ಮೋಸ್ಟ್ ಚನ್ನರಾಯಪಟ್ಟಣ ಹತ್ರ ಬಂದೇವಿ. ಸಿಕ್ಕಾಪಟ್ಟೆ ಹಶ್ವಾಗ್ಯದ. ಮುಂದೆ ಹಾಸನ ಕಡೆ ನಿಲ್ಲಿಸಿ ಚಲೋ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಮಾಡಿ ಮತ್ತು ನಮ್ಮ ರೈಡ್ ಕಂಟಿನ್ಯೂ ಮಾಡೋಣ ಅಂತ ಬರ್ರಿ. ಗಾಯ್ಸ್ ನೋಡ್ರಿ, ಹೈವೇ ಎಷ್ಟು ಪೀಸ್ಫುಲ್ ಅದ ಅಂತ. ನಾನು ಅರೌಂಡ್ ಒಂದು 20 ಕಿಲೋಮೀಟರ್ಸ್ ರೈಡ್ ಮಾಡಿದೆ, ಮಸ್ತ್ ಮಜಾ ಬಂತು. ನೀವು ಸೇಫ್ ಆಗಿ ರೈಡ್ ಮಾಡಿರಿ, ಓವರ್ ಸ್ಪೀಡಿಂಗ್ ಮಾಡಬೇಡ್ರಿ. ಹೈವೇ ಇಸ್ ಆಲ್ವೇಸ್ ರಿಸ್ಕಿ. ಸದ್ಯಕ್ಕಂತರೂ ಇಲ್ಲೇ ಮಳೆ ಇಲ್ಲ, ಪೀಸ್ಫುಲ್ ಅದ. ಮುಂದೆ ಏನಾಗ್ತದೆ ನೋಡ್ಬೇಕು. ಎಕ್ಸೈಟೆಡ್. ಸೊ ಲೆಟ್ಸ್ ಗೋ. ಹೇ ಗಾಯ್ಸ್, ಟೈಮ್ 10 o'clock ಆಗ್ಯದ, ಬಟ್ ಸ್ವಲ್ಪನೂ ಬಿಸಿಲಿಲ್ಲ. ದ ಕ್ಲೈಮೇಟ್ ಇಸ್ ರಿಯಲಿ ವೆರಿ ಗುಡ್. ಮಾನ್ಸೂನ್ ರೈಡ್ ಸ್ಟಾರ್ಟ್ ಮಾಡೇವಿ, ಘಾಟ್ ಸೆಕ್ಷನು ಸ್ಟಾರ್ಟ್ ಆಗ್ಯದ. ಸೊ ಇಟ್ಸ್ ವೆರಿ ಎಕ್ಸೈಟಿಂಗ್. ಈಗ ಆನ್ ದ ವೇ ಟು ಮೂಡಿಗೆರೆ. ನಾವೀಗ ಮೂಡಿಗೆರೆ ರೋಡ್ ಒಳಗಿದ್ದೇವೆ. ಸೊ ಇನ್ನೊಂದು 20 ಕಿಲೋಮೀಟರ್ಸ್ ಹೋದ್ರೆ ಮೂಡಿಗೆರೆ ರೀಚ್ ಆಗ್ತೇವಿ. ಸ್ಟೇ ಟ್ಯೂನ್ಡ್. ಗೈಸ್, ನಾವು ಫೈನಲಿ ಮೂಡಿಗೆರೆ ರೀಚ್ ಆಗೇವಿ. ಕಂಟಿನ್ಯೂಸ್ ಡ್ರೈವ್ ಮಾಡೇವಲ್ಲ, ಸೊ ಅದಕ್ಕೆ ಫಸ್ಟ್ ಹೋಮ್ ಸ್ಟೇಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಕೊಂಡೇವಿ. ಸೊ ನಮ್ಮ ಸ್ಟೇ ಇನ್ನೊಂದು 3 ಕಿಲೋಮೀಟರ್ಸ್ ಅದ, ಬಟ್ ನಮಗೆ 1 ಕಿಲೋಮೀಟರ್ ಫುಲ್ ಆಫ್ ರೋಡಿಂಗ್ ಅದ ಅಂತ ಹೇಳ್ಯಾರ. ಸೊ ನಾವು ಎಕ್ಸೈಟೆಡ್ ಇದ್ದೇವೆ. ಬರೀ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಫಾರೆಸ್ಟ್ ಒಳಗೆ ಕಳ್ಕೊಂಡೇವಿ ಅನ್ನೋ ಥರ ಫೀಲ್ ಅಷ್ಟು ಮಸ್ತ್ ಅದ. ಓ ಮೈ ಗಾಡ್, ಇಲ್ಲಿಂದ ಆಫ್ ರೋಡಿಂಗ್ ಮಾಡಬೇಕು. ಗೈಸ್, ಹೌ ಆರ್ ಯು ಫೀಲಿಂಗ್? ಯಪ್ಪ, ಹಿಂಗೆ ಒಂದು ಫಾರೆಸ್ಟ್ ಒಳಗೆ ಒಂದು ಹೋಮ್ ಸ್ಟೇ ಇರ್ತದ, ಅದ್ರೊಳಗೆ ಹೋಗಿರ್ತೇವೆ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ದಿಸ್ ಇಸ್ ಲೈಕ್ ಹೆವೆನ್ ಹೆವೆನ್ ಹೆವೆನ್ನು ಕರ್ಮದ ಅಂತ. A few minutes later. ಕಮ್ ಗೈಸ್, ಹೋಮ್ ಸ್ಟೇ ಟೂರ್ ಮಾಡೋಣಂತ. ದಿಸ್ ಇಸ್ ದ ವೇ. ಇದ ವೇ ಒಳಗೆ ನಾವು ಬಂದ್ವಿ. ಆ್ಯಂಡ್ ನೋಡ್ರಿ, ಇಲ್ಲಿ ನೇಚರ್ ಎಷ್ಟು ಬ್ಯೂಟಿಫುಲ್ ಅದ. ಸೊ ಹಿಂಗೆ ಕಾಣಿಸ್ತದೆ ಹೋಮ್ ಸ್ಟೇ ಫ್ರಮ್ ಔಟ್ ಸೈಡ್. ದಿಸ್ ಇಸ್ ದ ವ್ಯೂ. ಲೆಟ್ಸ್ ಗೋ ಇನ್ಸೈಡ್. ಫಸ್ಟ್ ಒಳಗಿನ ತೋರಿಸೋಗಿನ್ನ ಮುಂಚೆ ನಾನು ನಿಮಗೆ ಹೊರಗೆ ಏನೇನು ಅವೈಲೇಬಿಲಿಟೀಸ್ ಇದ್ದಾವೆ ತೋರಿಸ್ತೀನಿ. ಇದು ಎಂಟ್ರೆನ್ಸು. ಸೊ ಇಲ್ಲೇ ಇದು ನಮ್ಮ ರೂಮು. ಸೊ ಹಿಂಗೆ 3 ರೂಮ್ಸ್ ಇದ್ದಾವೆ. ಸೊ ಇದೆಲ್ಲ ಏರಿಯಾ. ಹೋಮ್ ಸ್ಟೇ ಹೆಸರು ಒಂದು ರೇನಿ ಹಟ್. ಸೊ ಇದೊಂದು ಎಲ್ಲನೂ ಬ್ರಿಕ್ ರೂಮ್ಸ್, ಒಳಗಡೆ ಎಲ್ಲ ಬ್ರಿಕ್ ರೂಮ್ಸ್ ಇದಾವೆ. ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಇದು ಒಂದು ಸಿಂಗಲ್ ಕಾಟ್ ಬ್ರಿಕ್ ರೂಮ್, ಅದು ಆ ಕಡೆದು, ಮತ್ತು ಅದಿನ್ನೊಂದು ತೋರಿಸಿದಲ್ಲ ಅದು ಡಬಲ್ ಕಾಟ್. ಸೊ ಇದು ಫುಲ್ ವರಾಂಡ. ಇನ್ನೊಂದು ಅಮೇಝಿಂಗ್ ಫ್ಯಾಕ್ಟರ್ ಏನಂದರೆ ಟ್ರೀ ಹೌಸ್ ಅದ. ಸೊ ಇಲ್ಲಿ ನೋಡಿರಿ, ಸ್ಟೆಪ್ಸ್ ಇದಾವಲ್ಲ, ಇಲ್ಲಿ ಹೋದ್ರೆ ಟ್ರೀ ಹೌಸ್. ಆಮೇಲೆ ಗೈಸ್ ನೋಡ್ರಿ, ಸ್ಟೇ ನೇಮ್ ರೇನಿ ಹಟ್ ಹೋಮ್ ಸ್ಟೇ. ಇಲ್ಲೆಲ್ಲ ಡೀಟೇಲ್ಸ್ ಅದ. ಇದನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಒಳಗೂ ಹಾಕ್ತೀನಿ. ಸೊ ಇದು ಬಂದು ಕ್ಯಾಂಪ್ ಫೈರ್ ಸ್ಪಾಟ್. ಇಲ್ಲೇ ಬಾನ್ ಫೈರ್ ಇರ್ತದೆ.
ಇಲ್ಲಿ ಮಲ್ಟಿಪಲ್ ಚೇರ್ಸ್ ಇದಾವೆ, ಡೈನಿಂಗ್ ಟೇಬಲ್ ಅದ, ಎಲ್ಲ ಫೆಸಿಲಿಟೀಸ್ ಅದ. ಫುಲ್ ಫಾರೆಸ್ಟಿ ಏರಿಯಾ. ಇಲ್ಲೇ ನೀವು ಡಿನ್ನರ್ ಲಂಚ್ ಮಾಡ್ಬೋದು. ಮತ್ತು ಬಾನ್ ಫೈರ್ ಹಾಕ್ಕೊಂಡು ಯು ಕ್ಯಾನ್ ಸ್ಪೆಂಡ್ ಯುವರ್ ಕ್ವಾಲಿಟಿ ಟೈಮ್. ಆ್ಯಂಡ್ ಇಲ್ಲೊಂದು ಸಣ್ಣ ಜೋಕಾಲಿನೂ ಕೊಟ್ಟಾರ. ದಿಸ್ ಇಸ್ ಹೌ ಇಟ್ ಲುಕ್ಸ್. ವರ್ತ್. ಆ್ಯಕ್ಚುಲಿ ಬಾನ್ ಫೈರ್ ಸೆಟಪ್ಪಿಗೆ ಎಕ್ಸ್ಟ್ರಾ 500 ರುಪೀಸ್ ಅದ. ಸೊ ನಾವು ಆಪ್ಟ್ ಮಾಡೀವಿ. ರೂಮ್ ಲಾಕ್. ಸೊ ನಾವು ಆ್ಯಸ್ ಸೆಟ್ ಬ್ರಿಕ್ ರೂಮ್ ಆಪ್ಟ್ ಮಾಡೀವಿ. ಹಿಂಗೆ ಕಾಣಿಸ್ತದ ರೂಮು. ಇದು 6+1 ಆಕ್ಯುಪೆನ್ಸಿ ಅದ. ಇಲ್ಲೊಂದು ಸೋಫಾ ಕೊಟ್ಟಾರ ಆ್ಯಂಡ್ ಡಬಲ್ ಬೆಡ್ಸ್. ಸೊ ಕಂಪ್ಲೀಟ್ ಬ್ರಿಕ್ ರೂಮ್. ಇಲ್ಲಿ ಏನಾದರೂ ನಿಮ್ಮ ಲಗೇಜಸ್ ಬ್ಯಾಗ್ಸ್ ಇಟ್ಕೊಳ್ಳೋಕೆ ಸ್ಪೇಸ್ ಅದ. ಮತ್ತು ಇದು ಮಿರರ್, ಔಟ್ಸೈಡ್ ನೇಚರ್. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಒಂದು ಕಾಮನ್ ವಾಶ್ರೂಮ್ ಇರ್ತದೆ. ಸೊ ಇದು ವಾಶ್ರೂಮ್. ಇಲ್ಲೊಂದು ಬೆಡ್, ಇಲ್ಲೊಂದು ಬೆಡ್, ಇಲ್ಲೊಂದು ಬೆಡ್. ಸೊ 6+1 ಆಕ್ಯುಪೆನ್ಸಿ. ಆ್ಯಂಡ್ ಮೇಲೆ ಶೀಲ್ಡ್ ಅದ ಆ್ಯಂಡ್ ಫ್ಯಾನ್ ಎಲ್ಲ ಅವೈಲೇಬಿಲಿಟಿ ಅದ. ಕೋಝಿ ಲೈಟ್ಸ್ ಹಾಕ್ಯಾರ. ಸೊ ಇಟ್ಸ್ ವೆರಿ ಗುಡ್ ಟು ಕಮ್ ಆ್ಯಂಡ್ ಸ್ಟೇ. ಗೈಸ್, ನಾವೀಗ ಫ್ರೆಶ್ ಅಪ್ ಆಗಿ ಹಾಫ್ ಆನ್ ಅವರ್ ರೆಸ್ಟ್ ಮಾಡಿದ್ವಿ. ಅಲ್ಲಿಂದ ನಿಯರ್ ಬೈ ಪ್ಲೇಸಸ್ ನೋಡೋಣ ಅಂತ ಹೊಂಟೇವಿ. ಸೊ ಕೊಡಿಗೆ ಫಾಲ್ಸ್ ಹೋಗ್ಬೇಕಂತ ಡಿಸೈಡ್ ಮಾಡೀವಿ. ಆ್ಯಂಡ್ ಆನ್ ದ ವೇ ದ ಫೇಮಸ್ ಕೊಟ್ಟಿಗೆಹಾರ ನೀರು ದೋಸೆನೂ ಸಿಗ್ತದ. ಸೊ ಟ್ರೈ ಮಾಡೋದದ. ನಿಮಗೂ ತೋರಿಸಿ ರಿವ್ಯೂ ಹೇಳ್ತೇನಂತ. ಸ್ಟೇ ಟ್ಯೂನ್ಡ್. ಗೈಸ್ ಫೈನಲಿ ನಾವು ಕೊಟ್ಟಿಗೆಹಾರ ರೀಚ್ ಆಗೇವಿ. ಆ್ಯಂಡ್ ವಿ ಹ್ಯಾವ್ ಟು ಟೇಸ್ಟ್ ದ ಫೇಮಸ್ ನೀರು ದೋಸೆ ಹಿಯರ್. ಸೊ ಇಲ್ಲೇ ಒಂದು ಬೋರ್ಡ್ ಕಾಣಿಸ್ಲತ್ತದಲ್ಲ ನಿಮಗೆ, ಇದ್ರ ಸ್ಟ್ರೇಟ್ ಅಪೋಸಿಟ್ ಫೇಮಸ್ ರಾಮ್ ಪ್ರಸಾದ್ ಹೋಟೆಲ್ ಅದ. ಹೋಟೆಲ್ ನೇಮ್ ದ ರಾಮ್ ಪ್ರಸಾದ್. ಸೊ ಎಕ್ಸೈಟೆಡ್ ಟು ಟೇಸ್ಟ್ ಇಟ್. ಇಲ್ಲಂತರೂ ಫುಲ್ ಮಳಿ, ಫುಲ್ ಫಾಗ್ ಅದ. ಈ ಫುಲ್ ಫಾಗು ಈ ವೆದರ್ ಒಳಗೆ ಬಿಸಿ ಬಿಸಿ ದೋಸೆ ತಿನ್ಬೇಕು. ನೋಡ್ರಿ ಗಾಯ್ಸ್, ನೀರು ದೋಸೆ ಹಾಕ್ಲಿಕ್ಕತ್ತಾರ. ಇಟ್ ಲುಕ್ಸ್ ವೆರಿ ಯಮ್ಮಿ. ಈಗರ್ಲಿ ವೇಟಿಂಗ್ ಟು ಟೇಸ್ಟ್ ಇಟ್. ಸೊ ಟೇಸ್ಟ್ ಮಾಡಿ ನಿಮಗೆ ಟೇಸ್ಟ್ ಹೆಂಗದ ಎಲ್ಲ ರಿವ್ಯೂ ಹೇಳ್ತೇವಂತ. ಸಾರಿ ಗಾಯ್ಸ್, ದೋಸೆ ರಿವ್ಯೂ ತೊಗೊಳಿಕ್ಕಾಗಲಿಲ್ಲ. ಸಿಕ್ಕಾಪಟ್ಟೆ ರಶ್ ಇತ್ತು. ಬಟ್ ದ ಟೇಸ್ಟ್ ವಾಸ್ ರಿಯಲಿ ಅಲ್ಟಿಮೇಟ್. ನೀವು ಬಂದಾಗ ಮಿಸ್ ಮಾಡಲಿಲ್ದಂಗೆ ಟ್ರೈ ಮಾಡಿರಿ. ಇಟ್ ಈಸ್ ಮೋಸ್ಟ್ಲಿ ರೆಕಮೆಂಡೆಡ್. ಸೊ ನೆಕ್ಸ್ಟ್ ಈಗ ನಾವು ಆಲ್ಮೋಸ್ಟ್ ಕೊಡಿಗೆ ಫಾಲ್ಸ್ ಹತ್ರ ಬಂದೇವಿ. ನೀವು ನೋಡ್ಬೋದು ದೂರದಿಂದ ನಿಮಗೆ ಆಲ್ರೆಡಿ ಫಾಲ್ಸ್ ವಿಸಿಬಲ್ ಅದ. ಫೋರ್ಸ್ ಜಾಸ್ತಿನೂ ಇರ್ಬೋದು. ಆ್ಯಂಡ್ ಫುಲ್ ಆಫ್ ರೋಡಿಂಗ್ ಅದ ಅಂತಲೂ ಹೇಳ್ಯಾರ. ಸೊ ಬರ್ರಿ ನೋಡೋಣ ಅಂತ. ಡೈರಿ ಮಿಲ್ಕ್ ಚಾಕ್ಲೇಟಲ್ಲಿ ಗಾಡಿ ಓಡಿಸುವ ಸಂಭ್ರಮ. Emotional, damn it! ಸೊ ಆನ್ ದ ವೇ ಟು ಕೊಡಿಗೆ ಫಾಲ್ಸ್. ಹಿಂಗದ ರೋಡ್. ಆಫ್ ರೋಡಿಂಗ್ ಚಲೋ ಅದ. ಆ್ಯಂಡ್ ಸಿಕ್ಕಾಪಟ್ಟೆ ಗಾಡಿ ಅದ. ನಾವು ರಿಸ್ಕ್ ಬೇಡ ಅಂತ ನಡ್ಕೊತ ಹೊಂಟೀವಿ. ನೋಡ್ಬೋದಲ್ಲೇ ಭಾಳ ಸ್ಟ್ರಗಲಿಂಗ್. ಸೊ ಹೋದ್ಮೇಲೆ ಶೋ ಯು ದ ಸ್ಪಾಟ್. What? ಫೈನಲಿ ಫಾಲ್ಸ್ ನೋಡ್ಕೊಂಡು ವಾಪಸ್ ಹೊಂಟೇವಿ. ನೀವೇ ನೋಡಿದ್ರಲ್ಲ, ಸಿಕ್ಕಾಪಟ್ಟೆ ಫೋರ್ಸ್ ಇತ್ತು ನೀರು. ಎಕ್ಸ್ಪೀರಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್. ಬಿಟ್ಟು ಬರಲಿಕ್ಕೆ ಮನಸ್ಸಾಗ್ಲಿಕ್ಕತ್ತಿರಲಿಲ್ಲ. ಜಾಸ್ತಿ ಫೋರ್ಸ್ ಇರಲಿಲ್ಲ ಅಂದ್ರೆ ನೀರೊಳಗೆ ಆಟಾಡ್ಲಿಕ್ಕೂ ಬಿಡ್ತಾರೆ. ಬಟ್ ಪ್ಲೀಸ್ ಸ್ಟೇ ಸೇಫ್. ಒಂದು ಇಂಪಾರ್ಟೆಂಟ್ ನೋಟ್ ಹೇಳಬೇಕಂದ್ರೆ, ಪ್ಲೀಸ್ ಕ್ಯಾರಿ ಕ್ಯಾಶ್ ವಿತ್ ಯು. ಅಲ್ಲೇ ನಿಮ್ಗೆ ಪಾರ್ಕಿಂಗ್ ಫೆಸಿಲಿಟಿ ಅದ. 20 ರೂಪೀಸ್ ಈಚ್ ಬೈಕ್. ಆ್ಯಂಡ್ ಕೆಳಗೆ 40 ರೂಪೀಸ್ ಪರ್ ಹೆಡ್ ಎಂಟ್ರಿ ಫೀಸ್ ಅದ. ಸೊ ಪಾರ್ಕಿಂಗಿಗೆ 20 ರೂಪೀಸ್, ಎಂಟ್ರಿ ಫೀಸು 40 ರೂಪೀಸ್. ನೀವು ಜೀಪ್ 4 ವೀಲರ್ಸನ್ನು ತೊಗೊಂಡು ಹೋಗ್ಬೋದು. ಅದಕ್ಕೂ ಪಾರ್ಕಿಂಗ್ ಫೆಸಿಲಿಟಿ ಅದ. ಫುಲ್ ಜೀರೋ ನೆಟ್ವರ್ಕ್ ಏರಿಯಾ. ಫೋನ್ಪೇ, ಪೇಟಿಎಮ್ ಏನೂ ವರ್ಕ್ ಆಗಲ್ಲ. ಸೊ ನಿಮಗೆ ಕ್ಯಾಶ್ ಬೇಕಂದ್ರೆ ನೀವು ಮತ್ತೆ ಮೇನ್ ರೋಡಿಗೆ ಬರಬೇಕು. ಟೈಮ್ ವೇಸ್ಟ್ ಆಗ್ತದೆ. ಸೊ ಪ್ಲೀಸ್ ಕ್ಯಾರಿ ಕ್ಯಾಶ್ ವಿತ್ ಯು. ವೆದರ್ ಎಕ್ಸ್ಪೀರಿಯನ್ಸ್ ಮಾಡ್ಕೋತ ಸ್ಟೇ ಬಂದಿದ್ದ ಗೊತ್ತಾಗಲಿಲ್ಲ. ಸೊ ಫೈನಲಿ ವಿ ಹ್ಯಾವ್ ರೀಚ್ಡ್ ದ ಸ್ಟೇ.
ನೋಡ್ರಿ ಗಾಯ್ಸ್, ಆಲ್ರೆಡಿ ಕ್ಯಾಂಪ್ ಫೈರ್ ಸೆಟಪ್ ಆಗ್ಯದ. ಫುಡ್ಡು ಆರ್ಡರ್ ಮಾಡೇವಿ, ಇಟ್ಸ್ ಆಲ್ರೆಡಿ ಆನ್ ದ ವೇ. ಸೊ ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇಲ್ಲೇ ಫುಡ್ ಬಂದಮೇಲೆ ಡಿನ್ನರ್ ಮಾಡಿ ಹೋಗಿ ರೆಸ್ಟ್ ಮಾಡ್ತೇವೆ. ಅಲ್ಲಿಗೆ ನಮ್ಮ ಡೇ 1 ಕಂಪ್ಲೀಟ್ ಆಗ್ತದ. ನಾಳೆ ಮಾರ್ನಿಂಗ್ ಮತ್ತೆ ಸಿಗೋಣಂತ. ಸ್ಟೇ ಟ್ಯೂನ್ಡ್ ಫಾರ್ ಪಾರ್ಟ್ 2.